ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು IAS ಅಲ್ಲಿ ಕೇಳಿರ್ತಕ್ಕಂಥ ಜಿಯೋಗ್ರಫಿ ಭೂಗೋಳಶಾಸ್ತ್ರದ ಪ್ರಮುಖ ಪ್ರಶ್ನೆಗಳು. ಮೊದಲಿಗೆ ನಾವು ನೋಡೋದಾದರೆ, ಭೂಮಿಯ ಮೇಲಿರುವ ಜೀವಕೋಟಿಯೊಂದಿಗಿರುವ ನೀರು, ಗಾಳಿ ಮತ್ತು ಮಣ್ಣಿನ ಗೋಳವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಭೂಮಿಯ ಮೇಲಿರುವ ಜೀವಕೋಟಿಯೊಂದಿಗಿರುವ ನೀರು, ಗಾಳಿ ಮತ್ತು ಮಣ್ಣಿನ ಗೋಳವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಅಬ್ಸಲ್ಯೂಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಜೀವಗೋಳನೆ. ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ಪ್ರಮುಖ ಪದಾರ್ಥ. ಪರಿಸರ ಮಾಲಿನ್ಯಕ್ಕೆ ಪ್ರಮುಖವಾಗಿ ಕಾರಣವಾಗಿರ್ತಕ್ಕಂಥ ಪದಾರ್ಥ ಬಂದು ಹೊಗೆ. ಉತ್ತರ ಪ್ರದೇಶದ ಚಿಪ್ಕೋ ಚಳುವಳಿ ಇದಕ್ಕೆ ಸಂಬಂಧಿಸಿದೆ. ನೋಡಿ, ಚಿಪ್ಕೋ ಚಳುವಳಿ ಏನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳೋದಾದರೆ, ನಾವು ಇದು ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಚಿಪ್ಕೋ ಚಳುವಳಿ. ಇದು ಬಂದು ಅನಧಿಕೃತವಾಗಿ ಹಳೆಯ ಮರಗಳನ್ನು ಬೀಳಿಸುವುದು ಅಲ್ಲ, ಸರ್ಕಾರಿ ಏಜೆನ್ಸಿಗಳಿಂದ ಸತ್ತ ಮರಗಳ ಬೀಳಿಸುವ ತಡೆನೂ ಅಲ್ಲ, ಖಾಸಗಿ ವಲಯಗಳ ಸಸ್ಯಗಳ ನಡೆಯುವಿಕೆಯೂ ಅಲ್ಲ, ಹಸಿರು ಮರಗಳ ನಾಶವನ್ನು ತಡೀತಕ್ಕಂಥದ್ದು ಈ ಒಂದು ಚಿಪ್ಕೋ ಚಳುವಳಿಯ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್, ಕೇರಳದ ಸೈಲೆಂಟ್ ವ್ಯಾಲಿ ಯೋಜನೆಯನ್ನು ಕೈಬಿಡಲು ಕಾರಣ ಏನು? ಸೈಲೆಂಟ್ ವ್ಯಾಲಿ ಯೋಜನೆಯನ್ನು ಕೇರಳದಲ್ಲಿ ಕೈಬಿಡೋದಕ್ಕೆ ಕಾರಣ ಏನು ಅಂತ ಹೇಳೋದಾದರೆ, ಇಲ್ಲಿ ರಾಜಕೀಯ ವಿವಾದನೂ ಅಲ್ಲ, ಸೂಕ್ತ ತಂತ್ರಜ್ಞಾನದ ಕೊರತೆಯೂ ಅಲ್ಲ, ಯೋಜನೆ ಈಡೇರಿಕೆಗಾಗಿ ಬೇಕಾಗಿರುವ ಭಾರಿ ಪ್ರಮಾಣದ ವಿದೇಶಿ ವಿನಿಮಯನೂ ಅಲ್ಲ. ಪರಿಸರ ತಜ್ಞರು ಈ ಯೋಜನೆಯಿಂದ ಪರಿಸರ ಅಸಮತೋಲನ ನಿರ್ಮಾಣವಾಗುತ್ತದೆ ಎಂದು ತೋರಿಸಿರುವುದು ಈ ಒಂದು ಸೈಲೆಂಟ್ ವ್ಯಾಲಿ ಯೋಜನೆಗೆ ಕೈಯನ್ನು ಬಿಡ್ತಾರೆ. ನೋಡಿ, ಇಲ್ಲಿ ಪರಿಸರ ಸಂರಕ್ಷಣಾ ಪ್ರಶಸ್ತಿಯು ಕೆಳಗಿನ ಯಾವ ಸರ್ಕಾರದಿಂದ ಸ್ಥಾಪನೆಗೊಂಡಿದೆ? ಪರಿಸರ ಸಂರಕ್ಷಣಾ ಪ್ರಶಸ್ತಿ ಯಾವ ಸರ್ಕಾರದಿಂದ ಸ್ಥಾಪನೆಗೊಂಡಿದೆ ಅಂದರೆ, ನೆದರ್ಲ್ಯಾಂಡ್ ಸರ್ಕಾರ ಈ ಒಂದು ಪರಿಸರ ಸಂರಕ್ಷಣೆ ಪ್ರಶಸ್ತಿಯನ್ನು ಜಾರಿಗೆ ತಂದಿತು. ನೋಡಿ, IAS 1984 ಪ್ರಶ್ನೆ ಇದು. ಮೌನ ಕಣಿವೆ ಯೋಜನೆಯನ್ನು ರದ್ದುಪಡಿಸಲು ಕಾರಣವೇನು? ಮೌನ ಕಣಿವೆ ಯೋಜನೆಯನ್ನು ರದ್ದುಪಡಿಸಲು ಕಾರಣವೇನು? ಸೊ ಇಲ್ಲಿ IAS ಕ್ವಶನ್ಸ್ IASಗೆ ಕೇಳ್ತಾರೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಯಾವ ಕ್ವಶನ್ ಯಾವುದಕ್ಕಾದರೂ ಬರಬಹುದು. ಸೊ ನೀವು ಪ್ರಿಪೇರ್ ಆಗಿರೋದು ಬೆಟರು. ಮೌನ ಕಣಿವೆ ಯೋಜನೆಯನ್ನು ರದ್ದುಪಡಿಸಲು ಕಾರಣ ಪರಿಸರ ಕಾರಣಗಳು. ಪಾಶ್ಚಾತ್ಯ ದೇಶಗಳಲ್ಲಿ DDTಯನ್ನು ಏಕೆ ನಿಷೇಧಿಸಿದ್ದಾರೆ? DDT ಅದು ಪರಿಸರದಲ್ಲಿ ಬಹುಕಾಲ ಉಳಿಯುತ್ತದೆ. ಏನಕ್ಕೆ ಅಂದರೆ, ಈ DDT ಬೇಗ ಕೊಳೆಯೋದಿಲ್ಲ, ಮತ್ತು ಇದು ಏನಂದರೆ ಕೊಳೆಯೋಲ್ಲ ಮತ್ತು ವಿಘಟನೆಯನ್ನು ಹೊಂದೋದಿಲ್ಲ. ಇದು DDT ಬಂದು ನೀರುಗಳ ಜೊತೆ ಸೇರಿಕೊಂಡು ನೀರಲ್ಲಿರ್ತಕ್ಕಂಥ ಜಲಚರ ಆಗಿರ್ಬೋದು ಅಥವಾ ಪರಿಸರವನ್ನು ನಾಶ ಮಾಡ್ತಕ್ಕಂಥ ಒಂದು ವಿಷ ಅನಿಲ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು DDTಯನ್ನು ಪಾಶ್ಚಾತ್ಯ ದೇಶಗಳಲ್ಲಿ ನಿಷೇಧವನ್ನು ಮಾಡಿದ್ದಾರೆ. ಅದು ಪರಿಸರದಲ್ಲಿ ಬಹುಕಾಲ ಉಳಿದಿರುತ್ತೆ, ಬೇಗ ವಿಘಟನೆಗೆ ಒಳಗಾಗೋದಿಲ್ಲ ಅದು. ಆಮ್ಲೀಯ ಮಳೆಗೆ ಕಾರಣ ಡ್ಯಾಶ್ ಆಗುವ ಪರಿಸರ ಮಾಲಿನ್ಯ. ಆಮ್ಲ ಮಳೆಗೆ ಮೇನ್ ಕಾರಣ ಬಂದು ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಆಗಿರುತ್ತೆ. ಈ ಕೆಳಕಂಡಗಳಲ್ಲಿ ಜಲಮಾಲಿನ್ಯ ಕಡಿಮೆ ಮಾಡುವುದರಲ್ಲಿ ಪರಿಣಾಮಕಾರಿಯಾದ ಮತ್ತು ಜೈವಿಕ ಅನಿಲ ತಯಾರಿಕೆಯಲ್ಲಿ ಉಪಯೋಗವಾಗುವ ಸಸ್ಯ ಯಾವುದು? ನೋಡಿ, ಇಲ್ಲಿ ಜಲಮಾಲಿನ್ಯವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಜೈವಿಕ ಅನಿಲ ತಯಾರಿಕೆಯನ್ನು ಮಾಡ್ತಕ್ಕಂಥ ಒಂದು ಸಸ್ಯ ಬಂದು ಸಾಲ್ವಿನಿಯಾ. ತಾಜ್ ಮಹಲ್ ಅಪಾಯದಲ್ಲಿದೆ ಎಂಬ ವರದಿಗೆ ಕಾರಣ ಬಂದು ವಾಯುಮಾಲಿನ್ಯ. 1984 ಕೊಟ್ಟಿರೋಂಥ ಒಂದು ಕ್ವಶನ್ ಬಂದಿದ್ದು. ಈಗ ಆಲ್ರೆಡಿ 2023-24 ಬರ್ತಾ ಇದೆ. ಸೊ ಆವಾಗ 1984 ಈ ಒಂದು ವರದಿ ಇತ್ತು, ತಾಜ್ ಮಹಲ್ ಅಪಾಯದಲ್ಲಿ ಇದೆ, ಅದಕ್ಕೆ ಮೇನ್ ಕಾರಣ ಬಂದು ವಾಯುಮಾಲಿನ್ಯ ಅನ್ನೋದು. ಜಲಚಕ್ರ ಎಂಬ ಮಾತುಗಳು ಸೂಚಿಸುವುದು. ಜಲಚಕ್ರ ಮೀನ್ಸ್ ಸಾಗರದಿಂದ ಭೂಮಿಗೆ ಮತ್ತು ಮತ್ತೆ ಸಾಗರಕ್ಕೆ ಸದಾಕಾಲ ಹರಿಯುವ ನೀರು. ಅಂದರೆ ಸಾಗರದಿಂದ ಏನು ಭೂಮಿಗೆ, ಅಥವಾ ನೀವು ಹೇಳ್ಬೋದು ಸಾಗರದಿಂದ ನೀರು ಆವಿಯಾಗಿ ಮೇಲೋಗಿ ಮೇಲಿಂದ ಮತ್ತೆ ಭೂಮಿಗೆ ಬಂದು ಭೂಮಿಯಿಂದ ಮತ್ತೆ ಸಾಗರಕ್ಕೆ ಸೇರ್ತಕ್ಕಂಥದ್ದು ಜಲಚಕ್ರ. ಆಮ್ಲೀಯ ಮಳೆ ಯುರೋಪ್ ಮತ್ತು ಏಷ್ಯಾ ಖಂಡದ ರಾಷ್ಟ್ರಗಳಲ್ಲಿ ಒಂದು ಮುಖ್ಯ ಸಮಸ್ಯೆಯಾಗಿದೆ. ಅದರ ಮೂಲ ಕಾರಣವೆಂದರೆ, ಅಂದರೆ ಆಮ್ಲೀಯ ಮಳೆ ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲಿ ಒಂದು ಮುಖ್ಯ ಸಮಸ್ಯೆಯಾಗಿದೆ. ಏನಕ್ಕೆ ಅಂತ ಅಂದರೆ, ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಿಂದ ಹಾಗೂ ಇಂಧನ ವಸ್ತುಗಳನ್ನು ಉರಿಸುವುದರಿಂದ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ವಾಯುಮಂಡಲದ ಜಲಾಂಶವನ್ನು ಸೇರಿ ಮಳೆಯೊಡನೆ ಭೂಮಿಯನ್ನು ತಲುಪುತ್ತಿದೆ. ಸೊ ಆಮ್ಲೀಯ ಮಳೆಯಿಂದ ಈ ಒಂದು ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲಿ ತುಂಬ ಸಮಸ್ಯೆಯನ್ನು ಕಾಡ್ತಾ ಇದೆ. ಬಿಕಾಸ್ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಿಂದ ಮತ್ತು ಇಂಧನ ವಸ್ತುಗಳನ್ನು ಉರಿಸುವುದರಿಂದ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡು ವಾಯುಮಂಡಲವನ್ನು ಸೇರಿ ಅದು ಮಳೆಯ ಜೊತೆ ಸೇರಿ ಭೂಮಿಯನ್ನು ತಲುಪ್ತಾ ಇರೋದ್ರಿಂದ ಮೂಲ ಕಾರಣವಾಗಿದೆ. ಇದೇ ರೀತಿಯಲ್ಲಿ ಜಲಮಾಲಿನ್ಯ ಮುಂದುವರೆದರೆ ಆಗುವ ಅಂತಿಮ ಪರಿಣಾಮವೇನು? ಜಲಮಾಲಿನ್ಯ ಅಂತಕ್ಕಂಥದ್ದು ತುಂಬ ಈಗ ಸಮಸ್ಯೆಯನ್ನು ಒಳಗೊಂಡಿದೆ. ಸೊ ಅದು ಹಾಗೆ ಮುಂದುವರೆತಕ್ಕ ಹೋದರೆ ಮುಂದೆ ಏನಾಗುತ್ತೆ ಅಂತ ಹೇಳೋದಾದರೆ, ಜಲಸಸ್ಯಗಳಿಗೆ ಆಮ್ಲಜನಕದ ಪರಮಾಣು ಗುಂಪುಗಳು ದೊರೆಯದಂತೆ ಮಾಡುತ್ತದೆ.
ಸೂಪರ್ ಸಾನಿಕ್ ಜೆಟ್ ವಿಮಾನಗಳಿಂದ ಆಗುವ ಪರಿಣಾಮವೇನು? ಸೂಪರ್ ಸಾನಿಕ್ ಜೆಟ್ ವಿಮಾನಗಳಿಂದ ಓಝೋನ್ ಪದರದ ನಾಶವನ್ನು ಆಗುತ್ತೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎಲ್ಲ ಜೈವಿಕ ಸಂಪನ್ಮೂಲಗಳು ನವೀಕರಿಸಲಾಗದವು ಮತ್ತು ಎಲ್ಲ ಜೈವಿಕ ಸಂಪನ್ಮೂಲಗಳು ನವೀಕರಿಸಬಹುದಾದ್ದು. ಇಲ್ಲೇನಂದರೆ ಜೈವಿಕ ಅಂತ ಅಂದರೆ ಹೇಳಿ ಜೈವಿಕ ಅಜೈವಿಕ ಸಂಪನ್ಮೂಲಗಳು. ಸೊ ಇಲ್ಲಿ ಹೇಳಿದರೆ ಅಜೈವಿಕ ಸಂಪನ್ಮೂಲಗಳನ್ನು ನವೀಕರಿಸಲಾಗದವು ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ಜೈವಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದು ಅಂತ ಹೇಳಿದರೆ ಇಲ್ಲ ಆ ಥರ ಜೈವಿಕ ಸಂಪನ್ಮೂಲಗಳನ್ನು ಎಲ್ಲ ಜೈವಿಕ ಸಂಪನ್ಮೂಲಗಳನ್ನು ನವೀಕರಿಸಲಾಗೋದಿಲ್ಲ. ಮತ್ತು ಎಲ್ಲ ಜೈವಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದು ಅಂತ ಹೇಳಿದ್ದಾರೆ. ಸೊ ರಾಂಗ್ ಅದು. ಏನಂದರೆ ಕೆಲವು ಅಜೈವಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದವು ಮತ್ತು ಕೆಲವು ಜೈವಿಕ ಸಂಪನ್ಮೂಲಗಳನ್ನು ನವೀಕರಿಸಲಾಗದು. ಇದು ಸರಿಯಾದ ಉತ್ತರ ಆಗಿರುತ್ತೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೆಚ್ಚಿನ ಮೃದುವಾದ ಕಾಡುಗಳು ಪತನಶೀಲವಾಗಿದ್ದರೂ ಹೆಚ್ಚಿನ ಗಟ್ಟಿ ಮರಗಳು ನಿತ್ಯ ಹರಿದ್ವರ್ಣಗಳಾಗಿವೆ. ಸಮಭಾಜಕ ನಿತ್ಯ ಹರಿದ್ವರ್ಣ ಕಾಡುಗಳ ಮರಗಳು ಹೆಚ್ಚಾಗಿ ಮೆದು ಅರಣ್ಯ ಮಾದರಿಯಾದವು. ಉಷ್ಣವಲಯದ ಪ್ರದೇಶಗಳಲ್ಲಿ ಹೆಚ್ಚಿನ ಮೆದು ಅರಣ್ಯಗಳು ಕಂಡುಬಂದರೆ ಗಟ್ಟಿ ಮರಗಳು ಸಮಶೀತೋಷ್ಣ ಪ್ರದೇಶದಿಂದ ಕೂಡಿರುತ್ತವೆ. ಸೊ ಆನ್ಸರ್ ಒಂದು ಹೆಚ್ಚಿನ ಗಟ್ಟಿ ಮರಗಳು ಪತನಶೀಲ. ನೋಡಿ, ಹೆಚ್ಚು ಗಟ್ಟಿ ಮರಗಳು ಪತನಶೀಲ ಅಥವಾ ನಿತ್ಯ ಹರಿದ್ವರ್ಣವಾಗಿದ್ದರೂ ಮೆದು ಮರಗಳು ಸಾಮಾನ್ಯವಾಗಿ ಗುಣಲಕ್ಷಣಗಳಲ್ಲಿ ಕೋನಿಫೆರಸ್ ಆಗಿರುತ್ತವೆ. ಸೊ ಕ್ವಶನ್ಸ್ಗಳು ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತೆ. ಸೊ ಹಾಗಾಗಿ ನೀವು ಡೀಪ್ ಸ್ಟಡಿ ಮಾಡೋದು ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಕೋನಿಫೆರಸ್ ಕಾಡುಗಳ ಬಗ್ಗೆ ನಿಜವಲ್ಲ ಅಂತ ಹೇಳಿದ್ದಾರೆ? ಈ ಪ್ರದೇಶದ ಮರದ ಕಾಂಡಗಳು ಸಾಕಷ್ಟು ದಪ್ಪವಾಗಿದ್ದು ದಪ್ಪ ತೊಗಟೆಗಳಿಂದ ಮುಚ್ಚಲ್ಪಟ್ಟಿರುತ್ತವೆ. ಇದರಿಂದಾಗಿ ಬೇಸಿಗೆ ಶುಷ್ಕತೆಯಿಂದ ಅವುಗಳನ್ನು ರಕ್ಷಿಸಬಹುದು ಎಂದು ತಪ್ಪಂತೆ. ತಿರುಳು ಮತ್ತು ಕೃತಕ ರೇಷ್ಮೆ ತಯಾರಿಸಲು ಬಳಸುವ ಈ ಕಾಡಿನ ಪ್ರಮುಖ ಮರ ಸ್ಪ್ರೂಸ್ ಅಂತಕ್ಕಂಥದ್ದು. ಮತ್ತು ಅವು ಸಣ್ಣ ಮತ್ತು ಮೊನಚಾದ ಎಲೆಗಳನ್ನು ಹೊಂದಿರುವ ಮೃದುವಾದ ಮರಗಳ ನಿತ್ಯ ಹರಿದ್ವರ್ಣ ಕಾಡುಗಳಾಗಿವೆ. ಅಂತಹ ಕಾಡುಗಳನ್ನು ಬೋರಿಯಲ್ ಎಂದು ಸಹ ಕರೆಯುತ್ತಾರೆ. ಸೊ ಇದು ಕೋನಿಫೆರಸ್ ಕಾಡುಗಳ ಬಗ್ಗೆ ಇರತಕ್ಕಂಥ ಒಂದು ಸತ್ಯ ಅಥವಾ ನಿಜವಾದ ಮಾಹಿತಿ. ಡಿ ಆನ್ಸರ್ ಏನಿದೆ, ಈ ಪ್ರದೇಶದ ಮರದ ಕಾಂಡಗಳು ಸಾಕಷ್ಟು ದಪ್ಪವಾಗಿದ್ದು ದಪ್ಪ ತೊಗಟೆಗಳಿಂದ ಮುಚ್ಚಲ್ಪಟ್ಟಿರ್ತವೆ ಅಂತ ಏನಿದೆ, ಇದು ಈ ಒಂದು ಕೋನಿಫೆರಸ್ ಕಾಡುಗಳ ಬಗ್ಗೆ ಇರ್ತಕ್ಕಂಥ ಸುಳ್ಳು ಮಾಹಿತಿ. ಸೊ ಹಾಗಾಗಿ ಇಲ್ಲಿ ಯಾವ್ದು ನಿಜವಲ್ಲ ಅಂತ ಕೇಳಿದ್ದಾರೆ. ಹಾಗಾಗಿ ಆನ್ಸರ್ ಈಗ ಇದಾಗಿರುತ್ತೆ. ಹೊಂದಿಸಿ ಬರೆಯಿರಿ. ಮೌಂಟ್ ಕಿಲಿಮಾಂಜಾರೋದ ಎತ್ತರದ ಸ್ಥಳ ಸಸ್ಯವರ್ಗದ ಪ್ರಕಾರ. ಹೆಚ್ಚಿನ ಇಳಿಜಾರುಗಳು ಬಂದು ಆಲ್ಪೈನ್ ಹುಲ್ಲುಗಳು. ನೆಕ್ಸ್ಟ್ ಮಧ್ಯದ ಇಳಿಜಾರುಗಳು ಬಂದು ಅರಣ್ಯ. ಕೆಳಗಿನ ಇಳಿಜಾರುಗಳು ಸವನ್ನ. ತಪ್ಪಲಿನ ಹೊಲೆಯ ಬಂದು ಒಣ ಹುಲ್ಲುಗಳು. ನೋಡಿ, ಇದು ಕ್ವಶನ್ ಎಷ್ಟು ಕ್ಲಿಷ್ಟ ಇದೆ. ಹೆಚ್ಚಿನ ಇಳಿಜಾರುಗಳ ಪ್ರದೇಶ ಬಂದು ಆಲ್ಪೈನ್ ಹುಲ್ಲುಗಳಂತೆ. ಮಧ್ಯದ ಇಳಿಜಾರು ಬಂದು ಅರಣ್ಯ. ಕೆಳಗಿನ ಇಳಿಜಾರುಗಳು ಬಂದು ಸವನ್ನ. ತಪ್ಪಲಿನ ವಲಯ ಬಂದು ಒಣ ಹುಲ್ಲುಗಾವಲುಗಳು. ಇದು ಬಂದು ಮೌಂಟ್ ಕಿಲಿಮಾಂಜಾರೋದ ಎತ್ತರದ ಸ್ಥಳದ ಒಂದು ಮಾಹಿತಿಯಾಗಿರುತ್ತೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಪಟ್ಟಿ. ಆರ್ದ್ರತೆ ಪ್ರಾಂತ್ಯಗಳು. ವೆಟ್ ಬಂದು ಮಳೆ ಕಾಡು. ಹ್ಯೂಮಿಡ್ ಅಂತಕ್ಕಂಥದ್ದು ಅರಣ್ಯ. ಸೆಮಿ ಅರಿಡ್ ಅಥವಾ ಅರೆ ಶುಷ್ಕ ಬಂದು ಸ್ಟೆಪ್ಪೆ. ಅರಿಡ್ ಬಂದು ಸ್ಕ್ರಬ್. ಇದು ಬಂದು IAS 1996 ಕೇಳಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಈ ಕೆಳಗಿನ ಯಾವ ಜೋಡಿಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ? ಸಾಲ್ ಟ್ರಾಪಿಕಲ್ ಪತನಶೀಲ, ಫೈನ್ ಕೋನಿಫೆರಸ್, ತೇಗ ನಿತ್ಯ ಹರಿದ್ವರ್ಣ, ಕಳ್ಳಿ ಮರುಭೂಮಿ. ಕೆಳಗೆ ನೀಡಲಾದ ಕೋಡುಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆರಿಸಿರಿ. ಸೊ ಇಲ್ಲಿ 1, 2, 4 ಆನ್ಸರ್ ಇದೆ. ಸೊ ಹಾಗಾಗಿ ಈ 3 ಏನಿದೆ ಇದು ರಾಂಗ್ ಇದೆ. ಮಿಕ್ಕಿದ್ದು ಬಂದು ಸಾಲ್ ಟ್ರಾಪಿಕಲ್ ಪತನ, ಫೈನ್ ಬಂದು ಕೋನಿಫೆರಸ್, ಕಳ್ಳಿ ಬಂದು ಮರುಭೂಮಿ. ನೆಕ್ಸ್ಟು ಸಸ್ಯವರ್ಗದ ಪ್ರಕಾರ ಮತ್ತು ಅದಿರ್ತಕ್ಕಂಥ ಪ್ರದೇಶಗಳು. ಕ್ಯಾಟಿಂಗಾ ಬಂದು ಪೂರ್ವ ಬ್ರೆಜಿಲ್. ಸೊ ಸಸ್ಯವರ್ಗದ ಪ್ರಕಾರಗಳು ಇವು. ನೆಕ್ಸ್ಟು ಡೌನ್ಸ್ ಬಂದು ಆಸ್ಟ್ರೇಲಿಯಾ. ಮ್ಯಾಗ್ವಿಸ್ ಬಂದು ಅಲ್ಜೀರಿಯಾ. ವೈಲ್ಡ್ ಬಂದು ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್ ಕೆಳಗಿನ ಜೋಡಿಗಳಲ್ಲಿ ಯಾವುದನ್ನು ಸರಿಯಾಗಿ ಹೊಂದಿಸಲಾಗಿದೆ ಬಂದು ಮೆಡಿಟರೇನಿಯನ್ ಆಲಿವ್. ಮಿಕ್ಕಿದಂತಹ ಇಲ್ಲ. ಇಷ್ಟು ಸಹ ರಾಂಗ್ ಇದೆ. ಭಾರತದ ನಾಗಾಲ್ಯಾಂಡ್ ರಾಜ್ಯವನ್ನು ನಿಜಾರ್ಥದಲ್ಲಿ ಒಂದು ರಾಜ್ಯ ಎಂದು ಹೇಳಲಾಗದು. ಏಕೆಂದರೆ ಭಾರತದ ನಾಗಾಲ್ಯಾಂಡ್ ರಾಜ್ಯವನ್ನು ನಿಜ ಅರ್ಥದಲ್ಲಿ ಒಂದು ರಾಜ್ಯ ಎಂದು ಹೇಳಲಾಗದು. ಏಕೆಂದರೆ ಇಲ್ಲಿ ಭಾಷಾ ಸಮಾಂಗೀಯತೆ ಇಲ್ಲ. ಭಾಷಾ ಸಮಾಂಗೀಯತೆ ಅಂದರೆ ಅಲ್ಲಿರ್ತಕ್ಕಂಥ ನಾಗಾಲ್ಯಾಂಡ್ ರಾಜ್ಯದ ಜನರು ಏಕಸಾಮ್ಯತೆಯನ್ನು ಅಥವಾ ಏಕಭಾಷಾ ಸಾಮ್ಯತೆಯನ್ನು ಹೊಂದಿಲ್ಲ. ಅಲ್ಲಿ ಅನೇಕ ಭಾಷೆಗಳ ಒಂದು
ವ್ಯವಸ್ಥೆ ಇರೋದ್ರಿಂದ ಸೊ ಭಾರತದ ನಾಗಾಲ್ಯಾಂಡ್ ರಾಜ್ಯವನ್ನು ನಿಜ ಅರ್ಥದ ಒಂದು ರಾಜ್ಯ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ. ಕೆಳಗಿನ ಯಾವ ಜೋಡಿ ತಪ್ಪು? ಸಿಸ್ಕೋಗ್ರಾಫ್ ಬಂದು ಭೂಕಂಪನ, ಅನಿಮೋಮೀಟರ್ ಮಾರುತ ವೇಗ, ಹೈಗ್ರೋಮೀಟರ್ ಬಂದು ವಾತಾವರಣದ ತೇವಾಂಶ, ಲ್ಯಾಕ್ಟೋಮೀಟರ್ ಬಂದು ದ್ರವಗಳ ವಿಶಿಷ್ಟ ಗುರುತ್ವ. ಬಿಕಾಸ್ ಲ್ಯಾಕ್ಟೋಮೀಟರ್ ಬಂದು ಹಾಲಿನ ಒಂದು ಸಾಂದ್ರತೆಯನ್ನು ಕಂಡಿರ್ತಕ್ಕಂಥದ್ದು, ಹಾಲಿನ ಒಂದು ಸಾಂದ್ರತೆಯನ್ನು ಕಂಡಿರ್ತಕ್ಕಂಥ ಒಂದು ಮಾಪನ ಆಗಿದೆ. ಸೊ ಹಾಗಾಗಿ ದ್ರವಗಳ ವಿಶಿಷ್ಟ ಗುರುತ್ವ ಬರಲ್ಲ. ಲ್ಯಾಕ್ಟೋಮೀಟರ್ ಬಂದು ಹಾಲಿನ ಒಂದು ಇದನ್ನು ಕಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಒಂದು ರಾಂಗ್ ಆಗಿದೆ. ಹೊಂದಿಸಿ ಬರೆಯಿರಿ. ಇದು ಸಹ ಸೇಮು ಮಾಪನಗಳು. ಕ್ಯೂಸೆಕ್ ಬಂದು ಹರಿವು, ನೀರಿನ ಹೊಳೆಯುವ ಹರಿವು ಅಂತ ಹೇಳ್ತಾರೆ, ನೋಡ್ಬೋದು ನೀವು ಕ್ಯೂಸೆಕ್ಕು. ನೆಕ್ಸ್ಟು ಬೈಟ್ ಬಂದು ಕಂಪ್ಯೂಟರ್ನ ಜ್ಞಾಪನ ಶಕ್ತಿ, ಬೈಟು ಬಿಟ್ಟು ಅಲ್ಲೆಲ್ಲ ಬರುತ್ತೆ. ರಿಕ್ಟರ್ ಬಂದು ಆಲ್ಮೋಸ್ಟ್ ಭೂಕಂಪ ತೀವ್ರತೆ, ಬಾರ್ಸ್ ಬಂದು ಒತ್ತಡ. ನೆಕ್ಸ್ಟ್ ಇವುಗಳನ್ನು ಹೊಂದಿಸಿ ಬರೆಯಿರಿ. ಅನಿಮಾಮೀಟರ್, ಅಮೀಟರು, ಟ್ಯಾಕೋಮೀಟರ್, ಪೈರೋಮೀಟರ್. ಸೊ ನಿಮಗೆ ಇಷ್ಟು ಆನ್ಸರ್ ಪರ್ಫೆಕ್ಟಾಗಿ ಗೊತ್ತಾಗಲ್ಲ ಅಂದರೆ ಯಾವುದು ನಿಮ್ಗೆ ರಿಲೇಟೆಡ್ ಫಸ್ಟ್ ಯಾವ್ದು ಗೊತ್ತಿರುತ್ತೋ ಆ ಒಂದನ್ನು ನೀವು ಹಾಕ್ಕೊಳ್ತಾ ಹೋದರೆ ನೆಕ್ಸ್ಟ್ ಉಳಿದಿರ್ತಕ್ಕಂಥ ನೀವು ಮ್ಯಾಚ್ ಮಾಡ್ಕೋಬಹುದು. ನೆಕ್ಸ್ಟು ಅನಿಮಾಮೀಟರ್ ಬಂದು ಗಾಳಿಯ ವೇಗ, ಅಮೀಟರ್ ಬಂದು ವಿದ್ಯುತ್ ಪ್ರವಾಹ, ನೆಕ್ಸ್ಟು ಟ್ಯಾಕೋಮೀಟರ್ ಬಂದು ಸುತ್ತುವ ವೇಗ, ಪೈರೋಮೀಟರ್ ಅತಿ ಉಷ್ಣತೆ. ಸೊ ನೋಡಿ ಕ್ವಶನ್ಸ್ ಯಾವ್ಯಾವ ರೀತಿ ಎಲ್ಲೆಲ್ಲಿ ಕೇಳ್ತಾರೆ ಅಂತ ಗೊತ್ತಿಲ್ಲ. ಸರಿ ಕೇಳಿದ್ರು ಕ್ಯೂಸೆಕ್ ಈ ಥರ ಕೇಳಿದ್ದಾರೆ. ಈ ಇದರಲ್ಲಿ ಅನಿಮೋಮೀಟರ್, ಅಮೀಟರ್, ಟ್ಯಾಕೋಮೀಟರ್, ಪೈರೋಮೀಟರ್ ಕೇಳಿದ್ದಾರೆ. ಇನ್ನೂ ಹಿಂದೆ ಹೋದರೆ ಸಿಸ್ಕೋಗ್ರಾಫು, ಅನಿಮೋಮೀಟರ್, ಹೈಗ್ರೋಮೀಟರ್, ಲ್ಯಾಕ್ಟೋಮೀಟರ್. ಸೊ ಎಲ್ಲ ರಿಲೇಟೆಡು. ಸೊ ಹಾಗಾಗಿ ನೀವು ಇಷ್ಟನ್ನು ಮಾತ್ರ ನೋಡ್ಕೊಳ್ಳೋ ಬದಲು ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಥ ಎಲ್ಲ ಮೀಟರ್ಸ್ ಅಥವಾ ಮಾಪನಗಳನ್ನು ನೀವು ನೋಡ್ಕೊಳ್ಳೋದು ತುಂಬ ಉಪಯುಕ್ತ. ನೋಡಿ ನೆಕ್ಸ್ಟು ಡಮಾಸ್ಕಸ್, ಕಸಾವ, ಪೈನ್ ಕಾಡುಗಳು ಇನ್ಸಿಕ್ವೆಂಟ್ ಗಣಿವೆ. ಸೊ ಡಮಾಸ್ಕಸ್ ಅಂತಕ್ಕಂಥದ್ದು ಸಿರಿಯಾ ದೇಶದ ಒಂದು ನಗರ. ನೆಕ್ಸ್ಟು ಕಸಾವ ಅಂತಕ್ಕಂಥದ್ದು ಪಶ್ಚಿಮ ಭಾರತೀಯ ಆದಿವಾಸಿ. ಪೈನ್ ಕಾಡುಗಳು ಬಂದು ಟೈಗಾ. ಇನ್ಸಿಕ್ವೆಂಟ್ ಕಣಿವೆ ಬಂದು ನ್ಯೂಜಿಲೆಂಡ್ನ ವಾನ್ಗೈನ್. ನೆಕ್ಸ್ಟು ಹೊಂದಿಸಿ ಬರೀರಿ. ನೋಡಿ ಅಣಬೆ ಶಿಲೆಗಳು ಕೇಪ್ ವರ್ಡೆ, ತಾರ್, ಓಸ್ಕೆಸ್. ಸೊ ಅಣಬೆ ಶಿಲೆಗಳು ಒಂದು ಬಿರುಗಾಳಿಯಿಂದಾದ ಕೊರತೆ. ನೆಕ್ಸ್ಟು ಕೇಪ್ ವರ್ಡೆ ಬಂದು ಜ್ವಾಲಾಮುಖಿಯಿಂದ ಆದಂಥ ಒಂದು ಇದು. ತಾರ್ ಬಂದು ಕೆಳ ಅಕ್ಷಾಂಶ. ಓಸ್ಕೆಸ್ ಅಂತಕ್ಕಂಥದ್ದು ಮಡಿಚಿಕೆ ರೀತಿಯದು. ಸೊ ನೋಡಿ ಎಷ್ಟು ಕ್ವಶನ್ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಸೇಮ್ ವಾಯುಭಾರ ಮಾಪಕ, ಕ್ರೋನೋಮೀಟರು, ಸೆಕ್ಸಟೆಂಟು, ಕ್ವಾಡ್ರೆಂಟು. ಸೊ ನೋಡಿ ಇಲ್ಲಿ ವಾಯುಭಾರ ಮಾಪಕ ಬಂದು ವಾಯುಮಂಡಲ ಒತ್ತಡವನ್ನು ಅಳಿತಕ್ಕಂಥದ್ದು. ಕ್ರೋನೋಮೀಟರ್ ಬಂದು ನೌಕಾಯಾನದ ರೇಖಾಂಶವನ್ನು ಆಧರಿಸಿ ವೇಳೆಯನ್ನು ತಿಳಿತಕ್ಕಂಥದ್ದು. ಸೆಕ್ಸಟೆಂಟ್ ಬಂದು ಎರಡು ವಸ್ತುಗಳ ನಡುವಿನ ಕೋನ ಅಳೆಯುವುದು. ಕ್ವಾಡ್ರೆಂಟ್ ಬಂದು ಅಂತರಿಕ್ಷ ನೌಕೆಗಳಲ್ಲಿ ವೇಳೆ ತಿಳಿಯಲು ಮತ್ತು ರೇಖಾಂಶವನ್ನು ಅಳೆಯಲು. ನೆಕ್ಸ್ಟ್ ಸೂರ್ಯಗ್ರಹಣ ಉಂಟಾಗುವುದು ಹೇಗೆ ಅಂತ ಅಂದರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತೆ. ಸೂರ್ಯ ಮತ್ತು ಭೂಮಿ ಅರ್ತ್, ಇಲ್ಲಿ ಮೂನ್ ಬಂದಾಗ ಸೂರ್ಯಗ್ರಹಣ ಆಗುತ್ತೆ. ಸನ್ ಮತ್ತು ಮೂನ್ ಮಧ್ಯೆ ಅರ್ತ್ ಬಂದಾಗ ಇಲ್ಲಿ ಚಂದ್ರಗ್ರಹಣ ಆಗುತ್ತೆ. ಸೊ ಸೂರ್ಯ ಮತ್ತು ಭೂಮಿ ಮಧ್ಯೆ ಚಂದ್ರ ಬಂದರೆ ಸೂರ್ಯಗ್ರಹಣ. ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದರೆ ಚಂದ್ರಗ್ರಹಣ. ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದರೆ ಇದು ಚಂದ್ರಗ್ರಹಣ. ವಿಶ್ವದ ಉಗಮದ ಬಗೆಗೆ ಸಿದ್ಧಾಂತವನ್ನು ಮಂಡಿಸಿದ ಇಬ್ಬರು ವಿಜ್ಞಾನಿಗಳೆಂದರೆ ಥಾಮಸ್ ಗೋಲ್ಡ್ ಮತ್ತು ಫ್ರೆಡ್ ಹಾಯ್ಲ್. ಸೂರ್ಯಗ್ರಹಣ ಉಂಟಾಗುವುದು ಅಮಾವಾಸ್ಯೆಯ ದಿನವಾಗಿರುತ್ತದೆ. ನೋಡಿ ಹುಣ್ಣಿಮೆಯ ದಿನ ಕೊಡ್ತಾರೆ, ಶುಕ್ಲ ಪಕ್ಷ ಯಾವ ದಿನವಾದರೂ ಆಗ್ಬೋದು ಅಂತ ಹೇಳಿದರೆ. ಸೊ ಸೂರ್ಯಗ್ರಹಣ ಉಂಟಾಗೋದು ಅಮಾವಾಸ್ಯೆಯ ದಿನ. ಮಂಗಳ ಹಾಗೂ ಗುರುಗ್ರಹಗಳ ಮಧ್ಯೆ ಇರುವ ಆಕಾಶಕಾಯಗಳು ಕ್ಷುದ್ರ ಗ್ರಹಗಳು. ಇಲ್ಲಿ ಕೇಳ್ಬೋದು ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರುತ್ತವೆ ಅಂತ. ನೋಡಿ ಇಲ್ಲಿ ಕೇಳಿದ್ದಾರೆ ಕ್ವಶನ್ನು. ಕ್ಷುದ್ರ ಗ್ರಹಗಳು ಎಲ್ಲಿರುತ್ತವೆ? ಮಂಗಳ ಮತ್ತು ಗುರುಗ್ರಹಗಳ ನಡುವೆ. ಮಂಗಳ ಮತ್ತು ಗುರುಗ್ರಹಗಳ ಮಧ್ಯೆ ಇರುವ ಆಕಾಶಕಾಯಗಳು ಕ್ಷುದ್ರ ಗ್ರಹಗಳು. ನೋಡಿ ಎರಡೂ ಥರ ಕ್ವಶನ್ಸ್ನು ಸಹ ಕೇಳಿದ್ದಾರೆ. ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಮೊದಲಿಗೆ ಸಲಹೆ ಮಾಡಿದವರು ಯಾರು? ಬಿಗ್ ಬ್ಯಾಂಗ್ ಥಿಯರಿ ಅಂತ ಏನು ಹೇಳ್ತೀವಿ, ಇದನ್ನು ಮೊದಲಿಗೆ ಮೊದಲು ಆ ಒಂದು ಸಿದ್ಧಾಂತಕ್ಕೆ ಸಲಹೆಯನ್ನು ನೀಡ್ತಕ್ಕಂಥವ್ರು ಬೇಲ್ಜಿಯನ್ ಅರ್ಚಕರು ಅಂತ. ಇದನ್ನು PSI ಮತ್ತು HK ಇದರಲ್ಲಿ ಕೇಳಿದ್ದಾರೆ 2015ರಲ್ಲಿ.
ಬಿಗ್ ಬ್ಯಾಂಗ್ ಸಿದ್ಧಾಂತದ ಪ್ರಕಾರ ಬಿಗ್ ಬ್ಯಾಂಗ್ ವಿಸ್ಫೋಟ ಉಂಟಾದದ್ದು ಸುಮಾರು 15 ಬಿಲಿಯನ್ ವರ್ಷಗಳ ಹಿಂದೆ. ವಿಶ್ವದ ಉಗಮದ ಬಗೆಗೆ ಸಿದ್ಧಾಂತವನ್ನು ಮಂಡಿಸಿದ ಇಬ್ಬರು ವಿಜ್ಞಾನಿಗಳಾದ ಆಯ್ತಿದು. ಓಕೆ ಫ್ರೆಂಡ್ಸ್, ಇಷ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.